ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ ವರ್ಷ ನಡೆದಿದ್ದ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕೆಆರ್ ಪುರದ ಶಾಸಕ ಬೈರತಿ ಬಸವರಾಜ್ ಬಂಧನ ಆಗಿದೆ. ನಿನ್ನೆ ಸಿಐಡಿ ಅಧಿಕಾರಿಗಳು ಅವರನ್ನು ಬಂಧಿಸಿದ್ದಾರೆ. ಇದೀಗ ಬಸವರಾಜ್ ಅರೆಸ್ಟ್ ಪ್ರೊಸೆಸ್ ಅನ್ನು ಕೂಡ ಸಿಐಡಿ ಅಧಿಕಾರಿಗಳು ಮುಗಿಸಿದ್ದಾರೆ. ಇವತ್ತು ಬೈರತಿ ಬಸವರಾಜ್ ಕೋರ್ಟ್ಗೆ ಹಾಜರು. ಬೈರತಿ ಬಸವರಾಜ್ ಇವತ್ತು ಕೋರ್ಟ್ಗೆ ಹಾಜರು. ಮೆಡಿಕಲ್ ಟೆಸ್ಟ್ ಬಳಿಕ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ಬೈರತಿಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. 11 ಗಂಟೆ ಸುಮಾರಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಸಿಐಡಿ. ತನಿಖೆಯ ಹಿನ್ನೆಲೆ ಕನಿಷ್ಠ 5 ದಿನಗಳ ಕಾಲ ಕಸ್ಟಡಿಗೆ ಕೇಳೋದಕ್ಕೆ ಪ್ಲಾನ್ ಮಾಡಿದಾರಂತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಿನ್ನೆ ಬಸವರಾಜ್ ಅರೆಸ್ಟ್ ಪ್ರೊಸೆಸ್ ಮುಗಿಸಿದೆ ಸಿಐಡಿ. ಇವತ್ತು ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿ ಇದೀಗ ವಿಚಾರಣೆ ಮಾಡಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸುವುದಕ್ಕಿಂತ ಮೊದಲು ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಅದಾದ ನಂತರ 11 ಗಂಟೆ ಸುಮಾರಿಗೆ ಕೋರ್ಟ್ಗೆ ಹಾಜರುಪಡಿಸುತ್ತೆ ಸಿಐಡಿ. ಕನಿಷ್ಠ 5 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೇಳೋದಕ್ಕೆ ಇದೀಗ ಸಿಐಡಿ ಅವರು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಮತ್ತೋರ್ವ ಆರೋಪಿ ಅಜಿತ್ನನ್ನು ಅರೆಸ್ಟ್ ಮಾಡಿದೆ ಸಿಐಡಿ. ಅಜಿತ್, ಬಿಕ್ಲು ಶಿವ, ಬೈರತಿ ಬಸವರಾಜ್ ಈ 3 ಜನರ ಮಧ್ಯೆ ಸಾಕಷ್ಟು ವ್ಯವಹಾರ ನಡೆದಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತೆ. ಬಿಕ್ಲು ಶಿವ ಕೊಲೆ ಈ 3ರ ಪ್ಲಾನ್ ಅನ್ನೋದು ತನಿಖೆಯ ವೇಳೆ ಪತ್ತೆಯಾಗಿದೆ ಅಂತ ಹೇಳಲಾಗ್ತಿದೆ. ಈ ವಿಚಾರದ ಬಗ್ಗೆ ತನಿಖೆ ನಡೆಸೋದಕ್ಕೆ ಕಸ್ಟಡಿಗೆ ಕೇಳೋದಕ್ಕೆ ಸಿಐಡಿ ತಯಾರಿಯನ್ನು ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ ನಂತರ ಸಿಐಡಿ ಎದುರುಗಡೆ ಶರಣಾಗತಿ ಆಗೋದೊಂದೇ ಬಾಕಿ ಆಗಿತ್ತು. ಅದೊಂದೇ ಆಪ್ಷನ್ ಇತ್ತು ಬೈರತಿ ಬಸವರಾಜ್ ಅವರಿಗೆ. ನಿನ್ನೆ ಅವರು ಬಂದ ತಕ್ಷಣ ಇದೀಗ ಅವರನ್ನು ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಗುರುವಾರ ಸುಪ್ರೀಂ ಕೋರ್ಟ್ ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಅವರು ನಿನ್ನೆ ಬಂದರು ಫ್ಲೈಟ್ನಲ್ಲಿ. ಅದಾದ ನಂತರ ಸಿಐಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡರು. ಕಳೆದ ವರ್ಷ ನಡೆದಿದ್ದಂಥ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ನಂಬರ್ 5 ಆಗಿದ್ದಾರೆ. ಜಗ್ಗನ ಜೊತೆಗೆ ಇವರಿಗೆ ಸಂಪರ್ಕ ಇತ್ತು. ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿದ್ರು, ಮಾತನಾಡಿದ್ರು ಈ ಪ್ರಕರಣದ ಬಗ್ಗೆ. ಕುಂಭಮೇಳಕ್ಕೂ ಕೂಡ ಒಂದೇ ಫ್ಲೈಟ್ನಲ್ಲೆಲ್ಲ ಹೋಗಿದ್ರು ಎನ್ನುವಂತಹ ಎಲ್ಲ ಮಾಹಿತಿಗಳು ಬಂದಿತ್ತು. ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿತ್ತು. ಇದೀಗ ಕೋರ್ಟ್ಗೆ ಹಾಜರುಪಡಿಸ್ತಾರೆ.